ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನಾನೊಂದು ಹೊಸ ವ್ಲಾಗ್ ಜೊತೆ ಬಂದಿದ್ದೀನಿ. ಏನಪ್ಪ ಅಂತ ಅಂದರೆ ಲಾಸ್ಟ್ ವೀಡಿಯೋದಲ್ಲೇ ನಾನು ಹೇಳಿದ್ದೆ ಕಂಟಿನ್ಯೂ ಆಗುತ್ತೆ ಅಂತ. ಸೊ ಅದೇ ವಿಡಿಯೋ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಜಸ್ಟ್ ಒಂದು ಮಿನಿ ವ್ಲಾಗ್ ಥರ ಆಗುತ್ತೆ ಅಷ್ಟೇ. ಏನಪ್ಪ ಅಂತ ಅಂದರೆ ನನ್ನ ಮಗನ ಬರ್ಡೇ ಕೇಕ್ ಕಟ್ಟಿಂಗ್ ಸೆಲೆಬ್ರೇಷನ್. ಸೊ ವಿಡಿಯೋ ಪೂರ್ತಿ ಬರೀ ಸೆಲೆಬ್ರೇಷನ್ ಮಾತ್ರ ಇರುತ್ತೆ. ಸೊ ಐ ಹೋಪ್ ಎಲ್ರಿಗೂ ಇಷ್ಟ ಆಗುತ್ತೆ ಅನ್ಕೋತೀನಿ. ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಾ ಇದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆ್ಯಂಡ್ ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಒಂದು ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡ್ತಾ ಇರ್ತೀನಿ, ಹೊಸ ವ್ಲಾಗ್ ಜೊತೆ ಬರ್ತಾ ಇರ್ತೀನಿ. ಓಕೆ, ಸೊ ವ್ಲಾಗ್ನ ಸ್ಟಾರ್ಟ್ ಮಾಡೋಣ ಬನ್ನಿ. ಪಾಪ ಅವನ ಮುಖನೂ ಇವನ್ ರೆಡಿ ಆಗೋ. ಆ್ಯಂಡ್ ಇವನು ಬಂದು ನನ್ನ ಚೈಲ್ಡ್ಹುಡ್ ಫ್ರೆಂಡು, ಸ್ಕೂಲ್ ಫ್ರೆಂಡ್ ಇವರೆಲ್ಲ. ಸೊ ನಮ್ಮನೆ ಹತ್ರನೇ ಇರೋದು. ಸೊ ಅವರ ಮಿಸ್ಸಸ್ ಅವರು ಆ್ಯಂಡ್ ಅವನ ಪಾಪು ಎಲ್ಲ ಬಂದಿದ್ದರು. ಆ್ಯಂಡ್ ಇವನು ಕೂಡ ನನ್ನ ಚೈಲ್ಡ್ಹುಡ್ ಫ್ರೆಂಡೇ. ಆಗಲೇ ನೋಡಿದ್ದು ಹರ್ಷ ಅಂತ, ಇವನ ಹೆಸರು ಅರುಣ್ ಅಂತ. ಸೊ ನಾವು 4th ಸ್ಟ್ಯಾಂಡರ್ಡಿಂದ 10th ಒಟ್ಟಿಗೆ ಓದಿದ್ದು. ಸೊ ಚೈಲ್ಡ್ಹುಡ್ ಫ್ರೆಂಡ್ಸು ಒಂದೇ ಕಡೆ ಇರೋದು. ಸೊ ಆಗಾಗ ನಾವು ಈ ಥರ ಮೀಟ್ ಆಗ್ತಾನೆ ಇರ್ತೀವಿ ಬ್ಯಾಂಗ್ಳೂರಿನಲ್ಲಿ. ಆ್ಯಂಡ್ ಇವ್ರು ಬಂದು ನಮ್ಮ ಯಜಮಾನ್ರಿದ್ದಾರಲ್ಲ ಅವರ ಸೋದರ ಮಾವನ ಮಗಳೋಳು. ಸೊ ಅವ್ರ ಹಸ್ಬೆಂಡು ಆ್ಯಂಡ್ ಅವರಿಬ್ಬರು ಮಕ್ಕಳು 4 ಜನ ಬಂದಿದ್ದರು. ಸೊ ಇಲ್ಲೇ ಬ್ಯಾಂಗ್ಳೂರಿನಲ್ಲೇ ಇದ್ದಿದ್ದು, ಹಾಗಾಗಿ ಬಂದರು.
ಇವತ್ತಿನ ಸೆಲೆಬ್ರೇಷನ್ ಆಗಿತ್ತು. ನನಗಂತೂ ಇವತ್ತು ತುಂಬಾ ಖುಷಿಯಾಗಿದ್ದೀನಿ. ಏಕೆಂದರೆ ನನ್ನ ಮಗನ ಫಸ್ಟ್ ಬರ್ತ್ಡೇ ಅಲ್ವಾ. ಈ ಸೆಲೆಬ್ರೇಷನ್ ನೋಡಿ ತುಂಬಾ ಖುಷಿ ಆಯಿತು. ನನ್ನ ಮಗನೂ ತುಂಬ ಖುಷಿಯಾಗಿದ್ದ. ಸೊ ಅದು ನನಗೆ ಡಬಲ್ ಖುಷಿ ಕೊಡ್ತು. ಆ್ಯಂಡ್ ಈ ವ್ಲಾಗ್ನ ಇವತ್ತಿಗೆ ನಾನು ಎಂಡ್ ಮಾಡ್ತಾಯಿದ್ದೀನಿ. ಆ್ಯಂಡ್ ಮತ್ತೆ ಹೊಸ ವ್ಲಾಗ್ ಜೊತೆ ಬರ್ತೀನಿ. ಸೊ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತೇನೆ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ನನ್ನ ಚಾನಲ್ನ ಸಪೋರ್ಟ್ ಮಾಡಿ. ಹೀಗೆ ಹೊಸ ವೀಡಿಯೋಸ್ನ ಹಾಕ್ತಾ ಇರ್ತೀನಿ. ಆ್ಯಂಡ್ ಇದು ನಮ್ಮನೇಲಿ ಮಾತ್ರ ಮಾಡಿರೋದ್ರಿಂದ ಸೊ ನೆಕ್ಸ್ಟು ನಾವು ಬರ್ಡೇನ ನಾವು ದೇವ್ರ ಸೇವೆ ಥರ ಮಾಡ್ತೀವಿ ಕೆಂಗಲ್ನಲ್ಲಿ. ಸೊ ಆ ವಿಡಿಯೋ ಕೂಡ ಬರುತ್ತೆ. ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ.